ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ. ಬಿಬಿ ನ್ಯೂಸ್ ಜೊತೆ ನಾನು ಅಕ್ಷತಾ ಕುಲಕರ್ಣಿ, ನನ್ನ ಜೊತೆ ಇದ್ದಾರೆ ರಮೇಶ್ ಅವರು. ಅಫ್ಕೋರ್ಸ್ ರಮೇಶ್ ಅವರು ಕೂಡ ದಿನಾಲು ಬಿಗ್ ಬಾಸ್ ನೋಡ್ತಾರೆ, ಫಾಲೋ ಮಾಡ್ತಾರೆ. ಕಂಟೆಸ್ಟೆಂಟ್ ಗಳ ಬಗ್ಗೆ ದಿನಾಲು ನೀವು ನೋಡಿರ್ತೀರಾ, ರಿವ್ಯೂಸ್ ಗಳನ್ನ ಕೊಡ್ತಾ ಇರ್ತಾರೆ. ನಾನು ಸಹ ತುಂಬಾ ಡೆಡಿಕೇಟೆಡ್ ಆಗಿ ಬಿಗ್ ಬಾಸ್ ನೋಡ್ತೀನಿ, ಯಾಕಂದ್ರೆ ತುಂಬಾ ಕಲಿಯೋದಕ್ಕೂ ಇದೆ ಬಿಗ್ ಬಾಸ್ ಕಡೆಯಿಂದ. ಹಾಗಾಗಿ ರಮೇಶ್ ಅವರೇ, ನಿನ್ನೆ ಅಷ್ಟೇ ನಾವು ಎಪಿಸೋಡ್ ಅನ್ನ ಗಮನಿಸಿದಾಗ ಯಾವ ಪಾಯಿಂಟ್ ನಿಮಗೆ ಹೈಲೈಟ್ ಅನ್ನಿಸ್ತು ಅಥವಾ ಏನ್ ವಿಶೇಷ ಅನ್ನಿಸ್ತು ಬಿಗ್ ಬಾಸ್? ನಿನ್ನೆ ಹೈಲೈಟ್ ಅಲ್ಲಿ ನಾವು ನೋಡೋದಾದ್ರೆ ಉತ್ತಮ ಮತ್ತು ಕಳಪೆ ಒಂದೇ ಟೀಮ್ ಅಲ್ಲಿ ಇರೋರ್ಗೆ, ಈಗ ಧ್ರುವಂತು ಮತ್ತೆ ಅಶ್ವಿನಿ ಅವ್ರು ಹೆಂಗ್ ಒಂದೇ ಟೀಮ್ ಅಲ್ಲಿ ಇದ್ರು, ಅವರಲ್ಲೇನೆ ಒಬ್ರಿಗೆ ಉತ್ತಮ ಹೋಯ್ತು, ಒಬ್ರು ಕಳಪೆ ಹೋಯ್ತು. ಅದು ಚೆನ್ನಾಗಿತ್ತು ನಿನ್ನೆದು. ಓಕೆ, ಹೌದು. ಯಾಕಂತ ಹೇಳಿದ್ರೆ ಅವ್ರಿಬ್ರು ಅಂದ್ರೆ ಫಸ್ಟ್ ಅವರು ಅಶ್ವಿನಿ ಮೇಡಮ್ ಅವರು ಫಸ್ಟ್ ಜಾನ್ವಿ ಅವ್ರ ಜೊತೆ ಕ್ಲೋಸ್ ಆಗಿದ್ರು. ಹಂಗೆ ಹೋಗ್ತಾ ಹೋಗ್ತಾ ರಾಶಿಗಾ ಜೊತೆ ಕ್ಲೋಸ್ ಇದ್ರು. ಈಗ ಧ್ರುವನ್ ಜೊತೆ ಕ್ಲೋಸ್ ಇದ್ದಾರೆ. ಬಟ್ ಕ್ಲೋಸ್ ಇದ್ದವರಲ್ಲೇ ಒಬ್ರಿಗೆ ಉತ್ತಮ ಬರುತ್ತೆ, ಒಬ್ರಿಗೆ ಕಳಪೆ ಬರುತ್ತೆ ಅಂದ್ರೆ ಅದು ಬ್ಯೂಟಿಫುಲ್ ಅಬ್ಸರ್ವೇಷನ್ ಅಂತ ಹೇಳ್ತೀನಿ. ಪ್ಲಸ್ ನಿನ್ನೆ ನೋಡಿ ನೀವು ಎಪಿಸೋಡ್ ನಲ್ಲಿ ಧನುಷ್ ಅವರು ಟಾಪ್ 6 ಕಂಟೆಸ್ಟೆಂಟ್ ಅಂದ್ರೆ ಫಸ್ಟ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅವರು ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ರಾಶಿಕಾ ಅವರು ತುಂಬಾ ಸಪೋರ್ಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಧನುಷ್ಗೂ ಗೊತ್ತು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಸ್ಟಾರ್ಟಿಂಗ್ ಇಂದಾನು ಅವ್ರು ರಾಶಿನ ಆಯ್ಕೆ ಮಾಡ್ಕೊಂಡಿದ್ರು. ಬಿಕಾಸ್ ರಾಶಿ ಹೆಂಗೆ ಅಂದ್ರೆ, ರಾಶಿಕ್ ಅವ್ರ ಹೆಂಗಂದ್ರೆ ಎಲ್ಲಾ ಟಾಸ್ಕ್ ಚೆನ್ನಾಗ್ ಆಡಿದ್ರು. ಧನುಷ್ ಅವ್ರ ಆಯ್ಕೆ ಹೆಂಗೆ ಚೆನ್ನಾಗಿತ್ತು ಅಲ್ಲಿ. ಟಾಸ್ಕ್ ಅವ್ರು ಯಾರನ್ನ ಬೇಕು ರಾಶಿಕನ ಆಯ್ಕೆ ಮಾಡ್ಕೊಂಡಿದ್ರು. ಅವ್ರದ್ದು ತುಂಬಾ ಹೆಲ್ಪ್ ಆಯ್ತು ಅವ್ರಿಗೆ ಈ ಟಿಕೆಟ್ ಪಡೆಯಕ್ಕೆ. ಅವರು ರಾಶಿಕ್ ಅವ್ರದ್ದು ತುಂಬಾ ಪ್ರಮುಖ ಪಾತ್ರ ಅಲ್ಲ ಹೇಳ್ಬೋದು ನಾವು. ಅವ್ರ ಕಂಬಿ ಎತ್ತೋದಾಗಿರ್ಬೋದು, ಟಿಕೆಟ್ ಟೈಮ್ ಅಲ್ಲೆಲ್ಲ ಚೆನ್ನಾಗ್ ಆಡಿದ್ರು ಅವ್ರು, ಚೆನ್ನಾಗ್ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಈಗ ರಕ್ಷಿತಾ ಸಪೋರ್ಟ್ ಮಾಡ್ತಾರೆ, ರಘು ಅಣ್ಣ ಅಂತ ಹೇಳಿ, ನಮ್ಮಣ್ಣ ಅಂತ ಅನ್ನೋದು ಅವಳಿಗೊಂದು ಕನೆಕ್ಷನ್ ಇದೆ. ಆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದ್ರಲ್ಲಿ ಎಟ್ ದ ಎಂಡ್ ಸಪೋರ್ಟ್ ಯಾರಿಗಾದ್ರೂ ಮಾಡ್ಲಿ ರಕ್ಷಿತಾ, ಬಟ್ ವಿನ್ ಆಗಿದ್ದು ಧನುಷ್ ಅವರು. ಬಟ್ ಕಳಪೆ ರಾಶಿಕಾ ಅವರು ರಕ್ಷಿತಾ ಕೊಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರಾಶಿಕಾ ಅವ್ರ ಹೆಂಗೆ ಅಂದ್ರೆ, ಇವಾಗ ಅವ್ರಿಗೂ ಆಗ್ತಾ ಇಲ್ಲ ಅಲ್ಲಿ ಮನೆಯಲ್ಲಿ. ಅದು ಅವ್ರಿಗೆ ಬರ್ತಾ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಕೊಟ್ರು ಏನೋ ಗೊತ್ತಿಲ್ಲ. ಈ ಕೊಡಕ್ ಏನು ರೀಸನ್ಸ್ ಇಲ್ವಲ್ಲ ಅಲ್ಲಿ. ರೀಸನ್ಸ್ ತುಂಬಾ ಡೀಪ್ ಆಗಿ ಹೋಗಿ ಏನೋ ಒಂದ್ ಹೇಳ್ಕೊಡ್ಬೇಕು. ಅವ್ರ ಅದೇ ರೀತಿ ನಾವು ರಾಶಿಕಾ ಅವ್ರು ಉತ್ತಮ ಕೊಡೋದನ್ನ ನಾವ್ ನೆನ್ನೆ ನೋಡ್ಬೋದು. ಉತ್ತಮನ ಕೊಡಕ್ ನನ್ಗೆ ಈ ಮನೇಲಿ ಯಾರು ಉತ್ತಮ ಅನ್ಸಿಲ್ಲ ಇವತ್ತು, ಈ ವಾರ ನನ್ಗೆ ಯಾರು ಉತ್ತಮ ಅನ್ಸಿಲ್ಲ ನನಗಿಲ್ಲಿ, ಈ ತರ ಎಲ್ಲ ಮಾತಾಡಿದ್ರು. ಕೊನೆಗ್ ಲಾಸ್ಟ್ ಅಲ್ಲಿ ಕೊಡ್ಲೇಬೇಕದು, ಕೊಟ್ಟೆ ಕೊಡ್ತಾರೆ. ಅದೇ ಉತ್ತಮನ ಅವ್ರು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಅದಕ್ಕೂ ರಕ್ಷಿತಾ ಹೇಳ್ತಾರೆ, ಈ ತರ ಎಲ್ಲ ಹೇಳ್ಸ್ಕೊಂಡು ಈ ಉತ್ತಮ ಬೇಕಾ ನಿಮ್ಗೆ ಅನ್ನೋದನ್ನು ಕೂಡ ಅಲ್ಲಿ ಮಾತಾಡ್ತಾರೆ. ಅದು ಇನ್ನೇ ಒಂದು ಎಪಿಸೋಡ್ ಅಲ್ಲಿ ರಾಶಿಕಾ ಅನ್ನೋ ಮಾತು ರಕ್ಷಿತಾಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ರಕ್ಷಿತಾ ಕ್ಲೋಸ್ ಆಗಿರ್ಬೇಕು ಅನ್ನೋದು ಗಿಲ್ಲಿಗಿಂತ ಜಾಸ್ತಿ ರಕ್ಷಿತಾಗಿದೆ. ಎಸ್, ನೀವ್ ಅವಾಗ್ಲೇ ಹೇಳಿದ್ರಿ ಗೊತ್ತಾ ಯಾಕೆ ಕಳಪೆ ಕೊಟ್ರು ಅಂತ. ಇದು ಇವಾಗ ನನ್ಗೆ ನೆನಪಾಯ್ತು, ಹೇಳ್ತೀನಿ ಕೇಳ್ರಿ. ಆಚೆ ಕೂತಿರ್ತಾರೆ ಬೀನ್ ಬ್ಯಾಗ್ಗಳು, ಇಲ್ಲಿ ಗಿಲ್ಲಿ ಒಂದ್ ಸೋಫಾ ಇದೆ, ಸೋಫಾ ಮೇಲೆ ಗಿಲ್ಲಿ ಮತ್ತೆ ರಕ್ಷಿತಾ ಕೂತಿರ್ತಾರೆ. ನೆಕ್ಸ್ಟ್ ಬಂದ್ ಎಲ್ಲಾರು ಕೂತ್ಕೊಂತಾರೆ ಅಂತ ಇವಳು ಹೋಗ್ಬಿಟ್ಟು ಎರಡು ಎತ್ತಿಕ್ ಬರೋದು ಅಲ್ಲಿ ದೂರ. ಗಿಲ್ಲಿಗೆ ಪ್ರಾಬ್ಲಮ್ ಇಲ್ಲ, ನಿನಗೇನ್ ಪ್ರಾಬ್ಲಮ್ ಆಗ್ತೈತೆ ಅಂತ ಕೇಳೋದು. ಇಲ್ಲಿ ಗಿಲ್ಲಿ ಅವಳ ರಕ್ಷಿತಾ ಗಿಲ್ಲಿ ಜೊತೆ ಏನೋ ಮಾತಾಡಕ್ ಇಟ್ಟಿರ್ಬೋದು, ಅಥವಾ ಇಬ್ರೇ ಕೂತ್ಕೊಂಡ್ ಮಾತಾಡ್ಬೇಕು ಅನ್ನೋದು ಮನ್ಸಲ್ಲಿ ಇರ್ಬೇಕು, ಅದೇನೋ ಗೊತ್ತಿಲ್ಲ. ಬಟ್ ಇವಳು ತಗೊಂಡೋಗಿ ಎತ್ತಿಕ್ಕೋದು ಎಷ್ಟು ಸರಿ ಅಂತ ಅಲ್ಲಿ. ಅದೇ ಕಾರಣಕ್ಕೆ ಜಗಳ ಅಲ್ಲಿ ಮೊದ್ಲಿಂದಾನು ಆಗ್ತಾ ಇಲ್ಲ. ಗಿಲ್ಲಿ ಜೊತೆ ಇರೋದನ್ನ ನೋಡಿ ಅವ್ರು ಎಲ್ರು ಪ್ರತಿ ಸಲನೂ ಅದಾಗ್ತೈತೆ. ರಘು ಅವ್ರ ಜೊತೆ ಕ್ಲೋಸ್ ಆಗಿರ್ತೀಯ, ಅದಕ್ಕೂ ಜಗಳ ಆಡಿದ್ರು ರಾಶಿಕಾ ಅವರು. ಗಿಲ್ಲಿ ಜೊತೆ ಇರ್ತೀಯ, ಗಿಲ್ಲಿ ಜೊತೆ ಇವಾಗ ನೆನ್ನೆ ಅದಕ್ಕೆ ಕಳಪೆ ಕೊಟ್ಟಿರೋದು ಅವ್ರಿಗೆ. ಹೌದು. ಅಂದ್ರೆ ರಕ್ಷಿತಾಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಈ ಸತಿ ಅಂದ್ರೆ ಯಾರ್ದೋ ಒಂದು ಲವ್ ಟ್ರ್ಯಾಕ್ ನೋಡೋಕ್ಕಿಂತ ಲವ್ ಟ್ರಯಾಂಗಲ್ ನೋಡ್ತಾ ಇದೀವಿ ಅಂತ ನಮಗ್ ಅನ್ಸುತ್ತೆ. ನಮ್ ಇದ್ರಲ್ಲೇ ಮಾತಾಡಿದ್ದು ನೀವೇ ಎಲ್ರು ನನಗೆ ಕೇಳಿದ್ದು, ಯಾರೋ ಕ್ವಶನ್ ಕೇಳಿದ್ರು. ನಾನಂದ್ರೆ ಇಲ್ಲ, ಅದು ಅಣ್ಣ ತಂಗಿ ತರ ಇದೆ ಫೀಲ್. ನನಗೂ ಹಂಗೆ ಕಾಣಿಸ್ತಾ ಬರ್ತಾ ಕೆಲವೊಂದ್ ಸಿಂಕ್ ಗಳು ಮತ್ತೆ ಎಪಿಸೋಡ್ಸ್ ಗಳು ನೋಡ್ತಾ ಹೋದ್ರೆ ಎಲ್ಲೋ ಸ್ಟಾರ್ಟ್ ಆಗ್ತಾ ಇದೆ ಅನಿಸ್ತದ ಅದು. ಯಾಕಂದ್ರೆ ಗಿಲ್ಲಿ ಕಾವ್ಯಾಗ್ ಲೈಕ್ ಮಾಡ್ತಾರೆ, ಬಟ್ ಗಿಲ್ಲಿಗೆ ಕಾವ್ಯ ಎಷ್ಟು ಲೈಕ್ ಮಾಡ್ತಾರೆ ಈ ಬಿಗ್ ಬಾಸ್ ಅಂತ. ನಾವ್ ಅದ್ರಲ್ಲೂ ನೋಡೋದಾದ್ರೆ ನೆನ್ನೆ ಮೊನ್ನೆ ಎಲ್ಲ ರಕ್ಷಿತ್ ಅವ್ರು ಯಾವ ರೀತಿ ಅವ್ರಿಗೆ ಹೇಳ್ತಾ ಇದ್ರು ಅಂದ್ರೆ, ನಮ್ಮನ್ನ ಯಾರು ಇಷ್ಟ ಪಡ್ತಾರೆ ಅವ್ರ ಜೊತೆ ನಾವ್ ಹೋಗ್ಬೇಕು, ನಾವೇ ಬೇರೆಯವ್ರ ಜೊತೆ ಹೋಗ್ಬಾರ್ದು, ಈ ತರ ಎಲ್ಲ ಬುದ್ಧಿವಾದ ಹೇಳ್ತಾ ಇದಾರೆ. ಅಂದ್ರೆ ಅದ್ ಯಾಕೆ ಅಂತ ಅವ್ರಿಗೂ ಗೊತ್ತು ಗಿಲ್ಲಿಗೆ. ನೀನ್ ಯಾಕೆ ಹೇಳ್ತಾ ಇದೀಯ ಇದೀನಿ ಇವಾಗ
ಈ ಅದು ಟೈಮಲ್ಲಿ ಏನು ಕೇಳ್ತಾ ಅದು ಇದೀಯಾ? ಹೆಂಗಿತ್ತಂದ್ರೆ ಹ್ಮ್. ಯಾರೋ ಬೇರೆಯವರು ನಿಮ್ ಹಿಂದೆ ನಿಮ್ಗೆ ಇಷ್ಟ ಪಡ್ಬೇಕು, ಅವ್ರ ಅಂದ್ರೆ ಹಾ ಹಿಂಗೆ ಹಂಗೆ ಅವ್ರಿಗ್ ನೀವು ಲೈಕ್ ಹ್ಮ್ ಮಾಡಿ ಅನ್ನೋ ತರ ಹ್ಮ್ ಇತ್ತು ಹ್ಮ್ ಹ್ಮ್ ಅದು. ನೀವು ನೀವೇ ಹೋಗಿ ಎಸ್ ಹಿಂದೆ ಬೀಳ್ಬಾರ್ದು, ಆಸ್ ಅ ಫ್ರೆಂಡ್ ಆಗಿ ಹೇಳ್ತಾ ಇದೀನಿ ಅಂತ ಕ್ಲಾರಿಫಿಕೇಶನ್ ಕೂಡ ಅದು ಕೊಡ್ತಾಳೆ. ಬೇರೆ ಅವ್ರು ಹೆಂಗೆ ಹೇಳೋದಂದ್ರೆ, ನಿಮ್ಗೆ ನೀವು ಬೇರೆಯವ್ರಿಗೆ 100% ನಿಮ್ಗೆ ಆಗದೆ ಇರೋರ್ಗೆ 100% ನೀವು ಕೊಡ್ತಾ ಇದೀರಾ. ಹ್ಮ್. ನಿಮ್ಗ್ ಕೊಡೋರು ನಿಮ್ಗೆ ಒಂದು 50% ಕೊಡ್ತಾ ಇದಾರೆ. ಹ್ಮ್. ನಿಮ್ಮಿಂದ ರಿಟರ್ನ್ ಅವ್ರಿಗೆ 50% ಬಂದ್ರೆ ಇವ್ರು ಇನ್ನ 200% ವಾಪಸ್ ಕೊಡ್ತಾರೆ. ಹಾ. ಅಲ್ಲಿಗೆ ಹೇಳ್ತಾರೆ. ಅಲ್ಲಿ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ, ಇವಾಗ ನಿನ್ನನ್ ಯಾರು ಪ್ರೀತಿ ಅಂದ್ರೆ ನಿನ್ಗೆ ಯಾರು ಇಷ್ಟ ಪಡ್ತಾ ಇದಾರೆ, ನಿನ್ಗೆ ಯಾರು ಮಾತಾಡ್ಸಕ್ ಹೋಗ್ತಾ ಇದಾರೆ, ಹ್ಮ್. ನೀನ್ ಅವ್ರ ಜೊತೆ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರೆ ವಾಪಸ್ ರಿಯಾಕ್ಟ್ ಮಾಡು. ಹ್ಮ್. ಅವ್ರು ಅದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ. ಅಲ್ಲಿ ಹ್ಮ್. ಹೇಳ್ತಾರೆ. ಅಂದ್ರೆ ಇಲ್ಲಿ ಹೇಳೋದು ಪೂರ್ತಿ ಉದ್ದೇಶ ಏನಂದ್ರೆ, ಗಿಲ್ಲಿ ರಕ್ಷಿತ್ಗೆ ಜಾಸ್ತಿ ಮಾತಾಡ್ಬೇಕು, ರಕ್ಷಿತಾ ಇನ್ನ ಜಾಸ್ತಿ ಮಾತಾಡ್ತೀನಿ ನಾನ್ ನಿನ್ ಜೊತೆ ಅಂತ ಅರ್ಥ. ಹಾ, ಅದೇ ಎಲ್ಲೋ ಒಂದ್ ಕಡೆ ರಕ್ಷಿತಾ ಹೌದು, ಅವಳು ಇಷ್ಟ ಪಡ್ತಾ ಇದ್ದಾಳೋ ಗಿಲ್ಲಿ ಅವರಿಗೆ ಅಥವಾ ಕ್ರಶ್ ಆಗಿ ನೋಡ್ತಾ ಇದ್ದಾಳೋ ಗೊತ್ತಿಲ್ಲ. ಅದೇ ಯಾರ್ ಬಂದ್ರು ನನ್ ಗಿಲ್ಲಿ ತರ ಲೈಫ್ ಪಾರ್ಟ್ನರ್ ಬೇಕು, ಕಾಮಿಡಿ ಆಗಿರ್ಬೇಕು, ಜಾಲಿ ಆಗಿರ್ಬೇಕು, ಹಾ ಏನೋ ಎಸ್ ಪ್ರಾಬ್ಲಮ್ ಬಂದ್ರು ತುಂಬಾ ಟೆನ್ಷನ್ ತಗೋಬಾರ್ದು, ಗಿಲ್ಲಿ ತರ ಇರ್ಬೇಕು ನನ್ ಗಂಡ ಅಂತಾನೆ ಹೇಳ್ತಾಳೆ ಫಿಕ್ಸ್ ನೇರವಾಗಿ. ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬಟ್ ನೋಡ್ಬೇಕು ಆಚೆ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ನಾವು ಗಿಲ್ಲಿ ಒಪ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ, ಪ್ರಪೋಸಲ್ಸ್ ಕಾವ್ಯ ಬಂದ್ರೆ ಒಪ್ಕೊಂಡು ಗಿಲ್ಲಿ ಒಪ್ಕೊಂಡು ಅದು ಏನಾಗತ್ತೆ ಅದು ಕತೆ ಬೇರೆ. ಒಂದ್ ವೇಳೆ ಗಿಲ್ಲಿ ರಕ್ಷಿತಾಗ್ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಗಿಲ್ಲಿ ಇಬ್ರಿಗೂ ಬಿಟ್ಟು ಬೇರೆ ಯಾರಿಗೋ ಲೈಕ್ ಮಾಡಕ್ ಶುರು ಅದು ಮಾಡ್ತಾರೋ ಗೊತ್ತಿಲ್ಲ. ಅದಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಓಕೆ, ಒಂಥರ ಈಗ ನಾವು ಹೇಳಕ್ಕಾಗಲ್ಲ ಅಂದ್ರೆ ಗಿಲ್ಲಿ ರಕ್ಷಿತಾಗೆ ಒಂದು ಲವ್ ಆ ಟ್ರ್ಯಾಕ್ ಅಲ್ಲಿ ಲೈಕ್ ಮಾಡಲ್ಲ, ನಾವು ಅಬ್ಸರ್ವ್ ಮಾಡಿದ್ದು ಅಲ್ಲ, ನನಗ ಅನ್ಸುತ್ತೆ. ನಮ್ಗೆಲ್ಲ ಏಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಮತ್ತೆ ಒಂಥರ ನಾವು ಸ್ಟಾರ್ಟಿಂಗ್ ಅಲ್ಲೆಲ್ಲ ನೋಡ್ಬೇಕ, ನಾನು ಅಣ್ಣ ಅನ್ಕೊಂಡಿದ್ರು. ಅವ್ ಯಾವಾಗ ಒಂದ್ಸಲ ನನ್ಗೆ ಅವರು ಮಾತ್ರ ಫ್ರೆಂಡು ಅಂತ ಹೇಳಿದ್ರು, ಅವಾಗಿಂದ ಡೌಟ್. ನೋಡ್ಬೇಕು. ಅಲ್ಲ, ರಕ್ಷಿತಾಗೆ ಒಂದ್ ಸ್ವಲ್ಪ ಇವ್ರು ರೆಸ್ಪೆಕ್ಟ್ ಅಥವಾ ಲೈಕ್ ಇಲ್ಲ ಮಾಡೋದು ಇಲ್ಲ, ಒಂದು ರಕ್ಷಿತ್ ಫ್ರೆಂಡ್ಲಿ ದೃಷ್ಟಿಯಿಂದ ಹಾ ಅಂತ ನನಗ ಅನ್ಸುತ್ತೆ ಮಾಡ್ತಾರೆ ಗಿಲ್ಲಿ. ಮಾಡ್ತಾರೆ. ನೆನ್ನೆ ಆಗಿರೋ ಟಾಸ್ಕ್ ಅಲ್ಲೂ ನೋಡ್ಬೇಕು, ಪಾಪ ಹುಡುಗಿನ್ ನೋಡ್ರೆ ಒಟ್ಟು ಉರಿತದಣ ಹಾ, ಅಂತ ರಘು ಅವ್ರಿಗೆ ಹೇಳ್ತಾ ಕರೆಕ್ಟ್. ಇದ್ರು. ರಘು ಅವ್ರಿಗೆ ಹೇಳ್ತಾ ಇದ್ರು. ಅವ್ಳು ಅನ್ನ ಇವಾಗ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೊಂಡ್ ಮಾಡಿದಾರೆ ಅಂದ್ರೆ, ಇವ್ಳಿಗೂ ಆಟ ಗೆಲ್ಲಿಸ್ಬೇಕು, ರಘು ಅನ್ನೋನ್ ಹೌದು. ಗೆಲ್ಲಿಸ್ಬೇಕು ಅಂತಾನೆ ಇದ್ದಿದ್ದು. ಹ್ಮ್. ಅವ್ಳು ಸ್ಪೀಡ್ ಆಗಿ ಹೋಗಿ ಬಿದ್ದಿರೋದು, ಜಂಪ್ ಮಾಡಿರೋದು ಆಗ್ಬೋದು. ಹ್ಮ್. ಆಮೇಲೆ ಅವ್ರೊಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಹ್ಮ್. ಪೈಪ್ ನ ಕಾಲಲ್ಲಿ ಎತ್ತಿದ್ರು. ಯಾರು ಕಾಲಲ್ಲಿ ಎತ್ತಿಲ್ಲ, ಗೊತ್ತೇ ಆಗಿಲ್ಲ ಯಾರಿಗೂ ಎಲ್ಲಿವರೆಗೂ. ರಘು ಅವ್ರು ಹೇಳಿದ್ರು, ಅದನ್ನ ಕಾಲಲ್ಲಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು, ಅವಳು ಕಾಲಲ್ಲಿ ಹಿಂಗ್ ಎತ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇಂದ ನೀರಲ್ಲಿ ಎಷ್ಟೇ ವೇಟ್ ಇದ್ರು ಎತ್ತಬಹುದು ನಾವು ಬೇಗ. ಎಲ್ಲಾ ಕಣ್ಣಲ್ಲಿ ಒಟ್ಟಾರೆ ನಿನ್ನೆ ಒಂದ್ ಎಪಿಸೋಡ್ ನೋಡಿದಾಗ ನಮ್ಗೆ ಗಿಲ್ಲಿ ರಕ್ಷಿತಾಂದು ಬಾಂಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಗಿಲ್ಲಿಗೆ ಎಷ್ಟು ಅಫೆಕ್ಷನ್ ಇದೆ ಗೊತ್ತಿಲ್ಲ, ಬಟ್ ರಕ್ಷಿತಾಗಂತೂ ಗಿಲ್ಲಿ ಮೇಲೆ ಸ್ವಲ್ಪ ಕ್ರಶ್ ಆಗಿದೆ ಅಂತ ಹೇಳ್ಬೋದು. ಇಲ್ಲ, ಅವ್ರು ಕೆಲವೊಂದ್ ವಿಚಾರದಲ್ಲಿ ರಕ್ಷಿತಾ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಗಿಲ್ಲಿ ಹೆಂಗೆ ಅಂದ್ರೆ, ಗಿಲ್ಲಿ ಅನ್ಕೊಂಡಂಗ್ ಇದಾನೆ ಅಲ್ಲಿ. ಈ ಕಾವ್ಯಂಗ್ ಜಸ್ಟ್ ಒಂದು ಟಚ್ ಮಾಡಿದ್ರೆ ಸಾಕು, ಕೈ ತೆಗಿ ಆ ತರ ಈ ತರ ಎಲ್ಲ ಒಂಥರ ಮಾತಾಡ್ತಾರ ಅವ್ರು. ಅದ್ ಗಿಲ್ಲಿಗೆ ಏನ್ ಅನ್ಸ್ಬಿಡ್ತದ, ನೋಡೋರು ಯಾವ ತರ ಅನ್ಕೊಂತಾರ ನನ್ನ. ಧನುಷ್ ಕೆಲವೊಂದ್ಸಲ ಟಚ್ ಮಾಡಿದಾಗ ಮಾತಾಡ್ಬೇಕಾರೆ ಅವಾಗೆಲ್ಲ ಸುಮ್ನೆ ಇರ್ತಾರ ಅವ್ರು. ಗಿಲ್ಲಿ ಏನ್ ಅನ್ಕ, ಇವಾಗ ರಕ್ಷಿತಂಗ್ ಒಂದು ಹೊಡೆದ್ರು ನೀವು ನೋಡ್ಬೋದು, ತುಂಬಾ ಟ್ರೋಲ್ ಆಗ್ತಾ ಇದೆ ಒಂದು ವಿಡಿಯೋ. ಬಿಡ್ತಾರೆ ಅವಾಗ ಅಶ್ವಿನಿ ಅವ್ರ ಎಕ್ಸ್ಪ್ರೆಷನ್ ಹಿಂಗೆ ಅಮ್ಮ ಅನ್ನೋಂಗೆ. ಅವ್ರು Even ಟಾಸ್ಕ್ ಕಾವ್ಯ ಆಡ್ತಾ ಅವ್ರ ಇದ್ರು ಪಾಪ. expression. ಹೆಂಗೆ ಟಾಸ್ಕ್ ಆಡ್ತಾ ಇದ್ರು, ಹಿಂಗ್ ಹಿಡ್ಕೊಂಡು ಸುಮ್ ನೋಡ್ತಾ ಇದ್ರು. ಅಲ್ಲೇ ಮಾತಾಡ್ಬಿಟ್ರು ಅವ್ರು ಸಡನ್ ಆಗಿ. ಹೌದು. ಆತರ. ಸೊ ಟೋಟಲಿ ಗಿಲ್ಲಿ ರಕ್ಷಿತಾಂದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ಸಖತ್ ನಿಜವಾಗ್ಲು ಇಡೀ ಮನೆನೇ ಅವ್ರಿಗೆ ಉತ್ತಮ ಕೊಟ್ಟಿದೆ ಅಂತ ಹೇಳಿದ್ರೆ, ಕೊನೆ ಮೂಮೆಂಟ್ ಅಲ್ಲಿ ಟಾಸ್ಕ್ ಗೆ ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಗೆಲ್ಬೇಕು ಅನ್ನೋ ಆಸಕ್ತಿ ಇದೆ ಅಲ್ಲ ಅವ್ರ ಹತ್ರ, ಅದು ಗೆದ್ದು ಕಾಣ್ತು. ಆಟ ಆಡೋದಂದ್ರೆ ಹಿಂಗ್ ಆಟ ಆಡ್ಬೇಕು. ಕೊನೆ ಮೂಮೆಂಟ್ ಅಲ್ಲಿ ನಾನ್ ಪದೇ ಹೇಳ್ತಾನೆ ಇರ್ತೀನಿ. ಸುದೀಪ್ ಸರ್ ಹೇಳಿದ್ರು, ನೀವ್ ಯಾವ ವ್ಯಕ್ತಿನ ದ್ವೇಷ ಮಾಡ್ತೀರಾ ಅವ್ರನ್ನ ಲಾಸ್ಟ್ ಅಲ್ಲಿ ಪ್ರೀತಿ ಮಾಡ್ತೀರಾ, ನೀವ್ ನೋಡ್ರಿ ಅಂತ ಹೇಳಿದ್ರು. ಲಾಸ್ಟ್ ಸೀಸನ್ ಅಲ್ಲಿ ಒಂದ್ ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ. ಈ ತರ ನಾವು ಅವ್ರು ಈ ಸಲ ಇವಾಗ ಹೆಂಗ್ ಆಟ ಆಡ್ತಾ ಇದಾರೆ ಅಂದ್ರೆ, ಅಶ್ವಿನಿ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಟ ಆಡ್ತಾ ಇದಾರೆ. ಇದೇ ಆಟ ನಾವ್ ಅನ್ಕೋಬಹುದು, ಈ ಆಟ ಮುಂಚೆಯಿಂದಾನು ಆಡ್ಬೇಕಾಗಿತ್ತಲ್ಲ ಅಂತ. ಮುಂಚೆಯಿಂದಾನು ಆಡಿದ್ರೆ ಅವ್ರು ಅಲ್ಲಿ ಇರ್ತಾ ಇರ್ಲಿಲ್ಲ ಗುರು. ಅವ್ರು ಹೆಂಗೆ ಅಂದ್ರೆ, ಈಗ ಒಂದು ಫಿಲಮ್ ಹೆಂಗ್ ವಿಲನ್ ಇಂಪಾರ್ಟೆಂಟ್, ವಿಲನ್ ಮತ್ತೆ ಹೀರೋ ಇಟ್ಕೊಂಡು ಹೆಂಗ್ ಫಿಲಮ್ ತೆಗಿತಾರೋ ಆ ತರ ಇದ್ದಿದ್ ಆ ಮನೆಯಲ್ಲಿ. ಇವಾಗ ಅಶ್ವಿನಿ ಗಿಲ್ಲಿ ಅವ್ರನ್ನ ಇಟ್ಕೊಂಡೇ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಕೊನೆವರೆಗೂ ಬಂದಿದ್ದವ್ರು ಹಂಗೆ. ಅವ್ರು ಆಕ್ಚುಲಿ ಇರೋದ್ ಹಿಂಗೆ ಅನ್ಸುತ್ತೆ. ಇವಾಗ ಹೆಂಗಿದಾರಲ್ಲ ಈ ತರ ಇರೋದು. ಅಂದ್ರೆ ಚೆನ್ನಾಗಿ ಆಟ ಆಡ್ತಾ ಇದಾರೆ ಇವಾಗ. ಎಲ್ಲೋ ಒಂದ್ ಕಡೆ ಹೆಂಗ್ ಅನ್ಸುತ್ತೆ ಅಂದ್ರೆ, ತುಂಬಾ ನೆಗೆಟಿವ್ ಆಗಿ ಕಂಡಿರೋ ಅಶ್ವಿನಿ ಗೌಡ ಅವ್ರ ಮನ್ಸಲ್ಲಿ ಅಷ್ಟೊಂದು ಪಾಸಿಟಿವಿಟಿ ಇದೆ, ಅಥವಾ ಕೈಂಡ್ ಹಾರ್ಟ್ ಇದೆ, ತುಂಬಾ ಕೈಂಡ್ ಆಗಿದ್ದಾರೆ ಅಂತ
ಅನ್ಸತ್ತೆ. ಹ್ಮ್. ಬಿಕಾಸ್ ಆ ಟಾಸ್ಕ್ ಎಲ್ಲ ಆಡೋದ್ರಲ್ಲಿ ನಾನೇನೋ ಗೆಲ್ಲಬೇಕು, ನಾನು ಏನೋ ಪ್ರೂವ್ Yes. ಮಾಡ್ಬೇಕು. ಈವನ್ ಗಿಲ್ಲಿ ಅವರು ಕೂಡ ಹೇಳ್ತಾರೆ, ನಾನೇ ಕಾಲ್ ಎಳಿತಾ ಇದ್ದೆ ಆದ್ರೆ ನಾನೇ ಸ್ಟಾಪ್ ಮಾಡ್ದೆ, ಯಾಕೆ ನಾನು ಎಸ್, ಸ್ಟಾಪ್ ಮಾಡ್ ಉತ್ತಮನು ಅವರೇ, ಗಿಲ್ಲಿ ಅವರೇ ಕೊಟ್ರಲ್ಲ ಹಾ ನಿನ್ನೆ ಉತ್ತಮ. ಈ ರಾಶಿಕಾ ಹೋದ ಎಪಿಸೋಡ್ ಅಲ್ಲಿ ರಾಶಿಕಾ ಅಶ್ವಿನಿ ಅವ್ರದೇ ಹೆಂಗ್ ಆಗಿರತ್ತೆ ಕ್ವಾರಲ್ ನಮಗೂ ಗೊತ್ತು. ಆದ್ರೆ ರಾಶಿಕಾ ಅವ್ರ ಕೊನೆದಾಗ ಯಾರಿಗ್ ಕೊಡೋಕ್ ಇಷ್ಟ ಇಲ್ಲ ಅಂತ ಹೇಳಿದ್ರುನು ಅಶ್ವಿನಿ ಗೌಡ ಅವರಿಗೆ ಉತ್ತಮ ಕೊಡ್ತಾರೆ. ಎಸ್ ಎಸ್, ನಾವ್ ನೋಡೋದಾಗ ಈ ವಾರ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಟ ಆಡಿದ್ದಾರೆ. ಇನ್ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಟಾಪ್ 5 ಬರ್ತಾರೋ ಅಥವಾ ಇವರೇ ವಿನ್ ಆಗ್ತಾರೋ ಅಂತ ಏನು ಗೊತ್ತಿಲ್ಲ. ಧ್ರುವಂತ್ ಅವ್ರಂತೂ ಆ ಒಂದು ಕಾನ್ವರ್ಸೇಷನ್ ನೀವು ಅಬ್ಸರ್ವ್ ಮಾಡಿದ್ರ? ಧ್ರುವಂತ್ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಕೆಲವೊಂದು ಜಗಳ ನಡಿಬೇಕಾದ್ರು ನಿನ್ನೆನು ಅವ್ರನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರು. ಈ ತರ ಮ್ಯಾಮ್ ನಾನ್ ಖಂಡಿತವಾಗ್ಲೂ ಅಂತಾರ. ಈಗ ಅಂದ್ರೆ ಗಿಲ್ಲಿನ್ ಪ್ರಕಾರ ಅಲ್ಲಿ ಏನ್ ಗಿಲ್ಲಿ ಜಗಳ ಏನ್ ಹಚ್ಚಕ್ ಹೋಗ್ತಾ ಇಲ್ಲ, ಬಟ್ ನೀನ್ ಹಿಂಗ್ ಆಡಿರೋದ್ ಮಾತ್ ಇಲ್ಲಿ ಚೇಂಜ್ ಮಾಡ್ತಾ ಇದೆ ಗುರು ಅಂತ ನೆನ್ನೆ ಹೇಳಿದ್ದು. ಬಟ್ ಅದನ್ನ ಎಷ್ಟೊಂದ್ಸಲ ಪೋಟ್ರೆ ಮಾಡ್ಕೊಂಡು ಅವರು ಅಶ್ವಿನಿ ಅವ್ರಿಗೆ ಸಪೋರ್ಟ್ ಆಗೇ ಇದ್ರು. ಬಟ್ ಅಶ್ವಿನಿ ಗೌಡ ಧ್ರುವಂತ್ ಅವರಿಗೆ ಉತ್ತಮ ಕೊಟ್ರು ನಿನ್ನೆ. ಆದ್ರೆ ಕಳಪೆ ಅನುಭವಿಸಿದ್ರು ಒಂದಿನ. ಐ ಥಿಂಕ್ ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ ಏನೇನು ಅಂತ ಹೇಳಿ. ಆದ್ರೆ ಒಂದು ನಾವು ನೋಡಿದ್ವಿ, ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು ರೂಮ್ ಅಲ್ಲಿ ಇರ್ಬೇಕಾದ್ರೆ ಇಬ್ರು ಹೋಗ್ತಾರೆ ಧ್ರುವಂತ್ ಅಂದಾಗ, ಅಯ್ಯೋ ಮೇಡಮ್ ಎಷ್ಟು ಅನ್ಯೋನ್ಯತೆಯಿಂದ ಇದ್ವಿ ನಾವಿಬ್ರು, ಇಬ್ರು ಎಷ್ಟು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಅಂತ ಆತರ ಹೇಳ್ತಾರೆ. ಆ ಡ್ರಾಮಾ, ಆ ಅಳೋದು ತುಂಬಾ ವೈರಲ್ ಆಗಿದೆ ಅಲ್ವಾ? ಅದಿರ್ಲಿ. ಟೋಟಲ್ ಆಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ಬಿಗ್ ಬಾಸ್ ತುಂಬಾನೇ ಟಫ್ ಕಾಂಪಿಟೇಷನ್ ನಡೀತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಸ್ಟೆಪ್ಸ್ ಮೇಲೆ ಇರೋದು, ಐ ಲವ್ ಯು ಜೈ ಬಿಗ್ ಬಾಸ್ ಅಂತ ಹೇಳೋದಾಗಿರ್ಬೋದು. ಅಂದ್ರೆ ವಿನ್ ಆಗೋರು ಒಬ್ರೇ ಇದ್ರೂನು ಕಷ್ಟ ಪಡೋರ್ಗೆ ಎಲ್ರು ಇದ್ರು ಅಲ್ಲಿ. ಎಲ್ರ ಪಾತ್ರನೂ ಇರುತ್ತೆ. ಇವಾಗ ನೋಡಿ, ಇವಾಗ ಹೆಂಗೆ ಟಾಸ್ಕ್ ಕೊಟ್ಟಿದ್ರು ಅಂದ್ರೆ, ಇವಾಗ ನೀನ್ ಗೆಲ್ಬೇಕು ಅಂದ್ರೆ ಗುರು ನಿನ್ಗೆ ಒಬ್ರು ಸಪೋರ್ಟ್ ಬೇಕು. ಅವ್ರ ಹೆಂಗ್ ಆಟ ಆಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಪೈಪ್ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಪೈಪ್ ತೆಗಿಯೋದಾಗಿರ್ಬೋದು, ಪ್ರತಿಯೊಂದು ಅದು ಸಖತ್ ಅವ್ರ ಮೇಲೆ ನಿಂತಿರುತ್ತೆ, ಆಟನೇ ನಿಂತು ಬಿಟ್ಟಿರುತ್ತೆ. ಆ ತರದಲ್ಲಿ ಆಟ ಆಡಿ ಇವಾಗ ಗೆದ್ದಿರೋದು. ಅಲ್ಲ, ಬಿಗ್ ಬಾಸ್ ಟಾಸ್ಕ್ ಎಷ್ಟು ಕ್ರಿಯೇಟಿವ್ ಆಗಿದೆ ಅಂತ ಹೇಳಿದ್ರೆ, ಡೇ ಬೈ ಡೇ ಇವತ್ ನೋಡ್ಲೇಬೇಕು ಅಂದ್ರೆ, ಈವನ್ ಪ್ರೋಮೋ ರಿಲೀಸ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು, ಅಲ್ಲಿ ಆಗಿರುವಂತಹ ಸನ್ನಿವೇಶಗಳಾಗಿರ್ಬೋದು, ಎಲ್ಲದಕ್ಕೂ ಇವತ್ ನಾನ್ ನೋಡ್ಬೇಕು ಅಂತ ಅನ್ಸತ್ತಲ್ಲ. ಆ ಬಿಗ್ ಬಾಸ್ ಪ್ರೋಮೋ ಕ್ರಿಯೇಟ್ ಮಾಡೋರಿಗೆ, ಟಾಸ್ಕ್ ರೆಡಿ ಮಾಡೋರಿಗೆ ಒಂದ್ ಸಲ್ಯೂಟ್ ಹೇಳ್ಬೇಕು ಇಲ್ಲಿಂದ ಅಲ್ವಾ? ಓಕೆ, ಕಲರ್ಸ್ ಕನ್ನಡದ್ದು ಸೂಪರ್ ಡೂಪರ್ ಬಿಗ್ ಬಾಸ್ ಶೋ ಇನ್ನ 10 ದಿನ ಇದೆ. ಸೊ ಎಲ್ರೂ ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ ರಿವ್ಯೂಗಳು, ನಮ್ ಡಿಸ್ಕಷನ್ಸ್ ದಿನ ಒಬ್ಬೊಬ್ಬರ ಜೊತೆ ಚೆನ್ನಾಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು. ನೀವು ಹೀಗೆ ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.